ನಮಸ್ಕಾರ. ಇದು ನಮ್ಮ GBH63 ಅಪ್ಡೇಟ್ಸ್ ಚಾನಲ್. ಅರಸಕೆರೆ ಗ್ರಾಮದ AHAH ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಸಕ್ತ ಶೈಕ್ಷಣಿಕ ಸಾಲಿನ ವಾರ್ಷಿಕ ವಿಶೇಷ ಶಿಬಿರ ಸಮಾರೋಪ ಸಮಾರಂಭ ಶನಿವಾರ ನಡೆಯಿತು. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ದೈಹಿಕ ಸಾಮರ್ಥ್ಯದ ಜೊತೆಗೆ ನಾಯಕತ್ವ ಗುಣಗಳನ್ನು ಬೆಳೆಸುತ್ತದೆ. ವಿದ್ಯಾರ್ಥಿಗಳು ಸ್ವಚ್ಛತೆಗೆ, ಸಾರ್ವಜನಿಕರಲ್ಲಿ ಆರೋಗ್ಯದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು ಎಂದರು. ಹಡಗಲಿ ತಾಲೂಕು ನಿರ್ವಹಣಾಧಿಕಾರಿ ಶಿವಮೂರ್ತಿಪ್ಪ ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ನಿತ್ಯ ಯೋಗದ ಕುರಿತು ಜಾಗೃತಿ ಮೂಡಿಸಬೇಕು. ಸಾರ್ವಜನಿಕರು ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳಿಗೆ ಭಯಗೊಳ್ಳದೆ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಚನ್ನಬಸವಯ್ಯ, ಸಲಾಂ ಸಾಬ್, ವೀರೇಶ್, ಬಾಲಾಜಿ, ಸಿದ್ದಣ್ಣ, ಪರಸಪ್ಪ, ಮಲ್ಲಣ್ಣ, ಬಸವರಾಜ್, ಸಂದೀಪ್ ಗೌಡ, ಉಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ವಂದನೆಗಳು. ಇದು ನಮ್ಮ GBH63 ಅಪ್ಡೇಟ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಂದನೆಗಳು. ನಮಗೆ ಕಲಿಸಿರ್ತಕ್ಕಂತಹ ಗುರುಗಳ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದೆ. ನೀವು ಕೂಡ ಈ ತರ ಮುಂದೆ ಉನ್ನತ ಹುದ್ದೆಗಳಿಗೆ ಹೋಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಳ್ಳಿ, ಪದವಿ ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅವುಗಳನ್ನೆಲ್ಲ ತೆಗೆದುಕೊಂಡು ಉತ್ತಮವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿ ಈ ಒಂದು ಶಾಲೆಗೆ, ಈ ಸಂಸ್ಥೆಗೆ ಹೆಸರನ್ನ ತರ್ರಿ ಅಂತಕ್ಕಂತಹದ್ದನ್ನು ಹೇಳ್ತಾ, ಈ ದಿನ ನಿಜಕ್ಕೂ ನಮಗೆ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಅವ್ರ ಕರೆದು ನನಗೆ 4 ಮಾತುಗಳನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳಿ. ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಸಾರ್ಥಕತೆ, ನೀವೇ ಅದರ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು. ಶಿಕ್ಷಕರು ಮಾಡಿದರೆ ಅದರ ಸಾರ್ಥಕತೆಯನ್ನು ನೀವು ಪಡ್ಕೊಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ನನಗೆ 4 ಮಾತುಗಳನ್ನು ಹೇಳಿಕೆ ಮಾಡ್ತಕ್ಕಂಥದ್ದು. ಅಲ್ಲಿ ರೋಡ್ ಸೈಡ್ ಸರ್ ಹೇಳ್ತಾರೆ ನಮ್ಮ ಯುವ ಸರ್ ಸ್ವಚ್ಛತೆ ಬಗ್ಗೆ. ಖಂಡಿತ ಅದು ಸ್ವಚ್ಛತೆ ಬೇಕೇ ಬೇಕು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಒಂದೊಂದು ಕಸ ವಿಲೇವಾರಿ ಅಂದರೆ ಘನತ್ಯಾಜ್ಯ ವಿಲೇವಾರಿ ವಾಹನ ಇದೆ. ಆ ವಾಹನಕ್ಕೆ ತಮ್ಮ ಕಸವನ್ನು ಹಸಿ ಕಸ ಮತ್ತು ಒಣ ಕಸವಾಗಿ ಬೇರ್ಪಡಿಸಿ ಹಾಕ್ತಾ ಇದ್ದೀರ ಅಂತ ಕೇಳಬೇಕು. ನೀವು ಶಿಬಿರದ ವೇಳೆಯಲ್ಲಿ ಮನೆ ಮನೆಗೆ ಭೇಟಿ ಮಾಡಿದಾಗ ಅವರಿಗೆ ಜನರಿಗೆ ಅರಿವನ್ನು ಮೂಡಿಸ್ಬೇಕು. ಹಸಿ ಕಸದಿಂದ ಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಾರೆ. ನೀವು ಹಸಿ ಗೊಬ್ಬರವನ್ನು ಮಾಡ್ಕೋಬಹುದು ಅಂತ ಹೇಳ್ಬೋದು. ಇಲ್ಲಾಂದ್ರೆ ಮನೆಯಲ್ಲೇ ಒಂದು ಪೈಪನ್ನು ಹಾಕಿ, ಒಂದು ಪ್ಲಾಸ್ಟಿಕ್ ಪೈಪನ್ನು ಇಟ್ಬಿಟ್ಟು 10 ಅಡಿ 5 ಅಡಿ ಉದ್ದ ಇರ್ತಕ್ಕಂಥ ಪ್ಲಾಸ್ಟಿಕ್ ಪೈಪಲ್ಲಿ ಮನೆಯಲ್ಲಿ ಏನಾದರೂ ದನ ಕರುಗಳಿದ್ರೆ ಅದಕ್ಕೆ ಮುಸ್ರಿ ಅಂತ ಹಾಕ್ತೇವೆ, ಹೌದಾ? ಹಸಿ ಕಸ ಮುಸ್ರಿ ಅಂತ ಕೊಟ್ಬಿಟ್ರೆ ಅದು ತಿನ್ನುತ್ತೆ. ದನ ಕರುಗಳು ಇಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಆ ಕಸವನ್ನು ಒಂದು 5 ಅಡಿ ಪೈಪಲ್ಲಿ, ಪ್ಲಾಸ್ಟಿಕ್ ಪೈಪಲ್ಲಿ 5 ಇಂಚ್ ಅಗಲ ಇರುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಒಂದು ಅರ್ಧ kg ಬೆಲ್ಲ ಹಾಕ್ಬಿಟ್ರೆ ಮುಗಿದು ಕೆಳಗಡೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಪ್ರತಿನಿತ್ಯ ಏನು ಸಿಗುತ್ತೋ ಅದು ಹಸಿದೆಲ್ಲ ಅದನ್ನು ಹಾಕ್ತಾ ಇದ್ರು. ತರಕಾರಿ ವೇಸ್ಟ್ ಆಗಿದ್ದು ಊಟನ ಅದನ್ನು ಹಾಕಿದಾಗ ಜಸ್ಟ್ 45 ಡೇಸಲ್ಲಿ ಒಳ್ಳೆ ಒಂದು ಎರೆಹುಳ ಗೊಬ್ಬರ ಆಗುತ್ತೆ. ಸೊ ಅದನ್ನು ನೀವು ಮನೇಲಿ ಮಾಡಲಿಕ್ಕೆ ನೀವು ಮಾಡ್ಕೋಬೋದು. ನೀವು ಭೇಟಿ ನೀಡಿದಂಥ NSS ಗ್ರಾಮದಲ್ಲಿ ಸಹ ನೀವು ಮಾಡ್ತಾ ಇದ್ವಿ. ಒಂದು ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಿಮ್ಮ ಒಂದು ವೇಳಾಪಟ್ಟಿ ನೋಡಿದೆ, ತುಂಬ ಚೆನ್ನಾಗಿದೆ. ನನ್ನೊಂದು ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಟೈಮು ಕಡ್ಡಾಯವಾಗಿ ಬೆಳಗಿನ ಜಾವ 5:30 6:30 ಏನು ಹಾಕಿದ್ದೀನಲ್ಲ, ಯೋಗ ಒಂದು ಮಾಡಿಸಿ. ಮಕ್ಕಳಲ್ಲಿ ಯೋಗ ಬೇಕು. ಮುಂದಿನ ಜೀವನಕ್ಕೆ ನಿಮ್ಗೆ ಕಡ್ಡಾಯವಾಗಿ ಯೋಗ ಬೇಕೇ ಬೇಕು. ಮಾಡಿಸುತ್ತೆ ಯೋಗ ನಿಮ್ಮನ್ನು ಬೆಳೆದಲ್ಲ. ಯೋಗ ಮುಕ್ತ ಸರ್ ಈ ಸರಿ ಇಲ್ಲ, ಇಪ್ಪತ್ತೈದು ಯಾಕೆಂದ್ರೆ ಯೋಗ ಯುಕ್ತ ಜೀವನ ರೋಗ ಮುಕ್ತ ಜೀವನ ಆಗಿದೆ. ಸೊ ಹಾಗಾಗಿ ಯೋಗವನ್ನು ಕಂಪಲ್ಸರಿ ಮಾಡಿಸಿ ಮುಂದಿನಿಂದ ಒಳ್ಳೆಯದು. ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ.